ಸ್ನೇಹಿತರೆ, ಖಾಂಡ್ಯ ದೇವಸ್ಥಾನದಿಂದ 2 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಅದ್ಭುತವಾದ ಒಂದು ಸುಂದರ ಸ್ಥಳ ಇದೆ. ಆ ಜಾಗದ ಹೆಸರು ಲೋಕಲ್ ಜನಗಳು ಅದನ್ನ ಕುದುರೆ ಅಬ್ಬಿ ಫಾಲ್ಸ್ ಅಂತ ಕರೀತಾರೆ. ಬನ್ನಿ ಸ್ನೇಹಿತರೆ, ಆ ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಕುದುರೆ ಅಬ್ಬಿ ಫಾಲ್ಸ್ ಹೋಗಕ್ಕೆ ಪ್ರತಿದಿನ ಜನಗಳನ್ನ ಬಿಡಲ್ಲ. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಹೋಗ್ಬೇಕು. 2 ವರ್ಷದ ಹಿಂದಿಂದ ಯಾರಿಗೂ ಬಿಡ್ತಾ ಇಲ್ಲ. ಕಾರಣ, ಸುಮಾರು ಜನಗಳು ಅಲ್ಲಿ ಬಂದು ಕಸ ಹಾಕೋದು, ಡ್ರಿಂಕ್ಸ್ ಮಾಡೋದು ಮಾಡ್ತಾ ಇದ್ರು, ಪರಿಸರ ಮಾಲಿನ್ಯ ಮಾಡ್ತಾ ಇದ್ರು. ಹಾಗಾಗಿ ಪ್ರತಿದಿನ ಯಾರನ್ನೂ ಆ ಜಾಗಕ್ಕೆ ಬಿಡ್ತಾ ಇಲ್ಲ. ಈಗ ಸ್ನೇಹಿತರೆ, ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಆ ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಭದ್ರಾ ನದಿ ಹರಿದು ಸಾವಿರಾರು ವರ್ಷಗಳಿಂದ ನದಿಲಿರೋ ಕಲ್ಬಂಡೆಗಳು ವಿಶಿಷ್ಟ ರೂಪದಲ್ಲಿ ಬೇರೆ ಬೇರೆ ಆಕೃತಿಯಾಗಿ ಚೇಂಜಸ್ ಆಗಿದೆ. ಕುದುರೆ ಅಬ್ಬಿ ಫಾಲ್ಸ್ ಇರೋದು ಭದ್ರಾ ಫಾರೆಸ್ಟ್ ಒಳಗಡೆ ಭದ್ರಾ ನದಿ ಹರಿಯುತ್ತೆ, ಅಲ್ಲಿ ಕುದುರೆ ಅಬ್ಬಿ ಫಾಲ್ಸ್ ಇದೆ. ರಾಮಾಯಣದಲ್ಲಿ ಈ ಪ್ರದೇಶದ ಸುತ್ತಮುತ್ತ ರಾಮ, ಸೀತೆ, ಲಕ್ಷ್ಮಣ ಓಡಾಡ್ಕೊಂಡಿದ್ರಂತೆ. ಸೀತೆನ ಹುಡುಕ್ತಾ ರಾಮ ಕುದುರೆ ಮೇಲೆ ಆ ಕುದುರೆ ಅಬ್ಬಿ ಫಾಲ್ಸ್ ಇರೋ ಜಾಗಕ್ಕೆ ಬಂದಿದ್ನಂತೆ. ಆಗ ರಾಮ ಕುದುರೆ ಮೇಲೆ ಕೂತ್ಕೊಂಡು ಸೀತೆನ ಹುಡುಕ್ತಾ ಇರ್ಬೇಕಾದ್ರೆ ಕುದುರೆ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಕಾಲಿಡ್ತೋ ಆ ಕಾಲಿಟ್ಟಿದ ಜಾಗ ಕಲ್ಲುಗಳ ವಿಶಿಷ್ಟ ರಚನೆಯಾಗಿ ಚೇಂಜಸ್ ಆಗಿ ಕುದುರೆ ಅಬ್ಬಿ ಫಾಲ್ಸ್ ಆಯ್ತು ಅಂತ ಸ್ಥಳೀಯರು ನಂಬ್ತಾರೆ. ಕುದುರೆ ಅಬ್ಬಿಲಿ ನೂರಾರು ವರ್ಷಗಳಿಂದ ನದಿ ನೀರು ಹರಿದು ಕಲ್ಲುಗಳು ವಿಶಿಷ್ಟ ರೂಪಕ್ಕೆ ಚೇಂಜ್ ಆಗಿದೆ. ಮೊನಚಾದ ಆಕೃತಿಗಳು, ಚೂಪಾದ ಆಕೃತಿಗಳು, ನೋಡಕ್ಕೆ ಪಾತ್ರೆ ತರ ಕಾಣಿಸೋ ರಚನೆಗಳು, ಹೀಗೆ ಬೇರೆ ಬೇರೆ ಆಕೃತಿಗಳಲ್ಲಿ ಕಲ್ಲು ಚೇಂಜಸ್ ಆಗಿದೆ. ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಕಲ್ಲುಗಳು ಮತ್ತು ಕಲ್ಲು ಬಂಡೆ ಮಧ್ಯೆ ನೀರು ಹರಿದು ಈ ತರ ಆಕೃತಿಗಳು ಚೇಂಜಸ್ ಆಗಿದೆ. ಸ್ನೇಹಿತರೆ ನೋಡಿ, ಅಲ್ಲಿ ಮಧ್ಯದಲ್ಲಿ ದೊಡ್ಡದಾಗಿ ಬಂಡೆ ಸಂಧಿ ಮಧ್ಯ ನೀರು ಹರಿತಿದೆಯಲ್ಲ, ಅದೇ ಕುದುರೆ ಅಬ್ಬಿ ಫಾಲ್ಸ್. ಅದು ಮೈನ್ ಫಾಲ್ಸ್. ಸುತ್ತಮುತ್ತ ಎಲ್ಲ ಚಿಕ್ಕದಾಗಿ ಕಲ್ಲು ಬಂಡೆಗಳ ಸಂದಿಲಿ ನೀರು ಹರಿಯುತ್ತೆ. ದೊಡ್ಡದಾಗಿ ನೀರು ಹರಿತಿದೆಯಲ್ಲ, ಅದೇ ಕುದುರೆ ಅಬ್ಬಿ ಫಾಲ್ಸ್. ಕುದುರೆ ಅಬ್ಬಿ ಫಾಲ್ಸ್ ನೋಡಲು ಒಳ್ಳೆ ಟೈಮು ಅಂದ್ರೆ ನವೆಂಬರ್ ತಿಂಗಳಿಂದ ಮೇ ತಿಂಗಳು ತನಕ ನೀರು ಕಡಿಮೆ ಇರುತ್ತೆ. ಭದ್ರಾ ನದಿ ನೀರು ಕಲ್ಲು ಬಂಡೆ ಮಧ್ಯದಲ್ಲಿ ಸಂದಿಲಿ ಹರಿಯೋದ್ರಿಂದ ನಮ್ಗೆ ಕುದುರೆ ಅಬ್ಬಿ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಜೂನ್ ತಿಂಗಳಿಂದ ಮಳೆಗಾಲ ಶುರುವಾದಾಗ ನೀರು ಜಾಸ್ತಿ ಬರೋದ್ರಿಂದ, ಭದ್ರಾ ನದಿಲಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ನೀರು ಜಾಸ್ತಿ ಬರುತ್ತೆ. ನೀರು ಜಾಸ್ತಿ ಬಂದು ಬಂಡೆ ಕಲ್ಲುಗಳು ಎಲ್ಲ ಪೂರ್ತಿ ನೀರಲ್ಲಿ ಮುಳುಗೋಗಿ ಮುಚ್ಚೋಗ್ಬಿಡುತ್ತೆ, ಕಾಣಿಸಲ್ಲ. ಮಳೆಗಾಲದಲ್ಲಿ ನದಿ ಬರ್ತಿ ನೀರು ಹರಿಯೋದ್ರಿಂದ ಕುದುರೆ ಅಬ್ಬಿ ನಮ್ಗೆ ನೋಡಕ್ಕೆ ಸಿಗಲ್ಲ ಮಳೆಗಾಲದಲ್ಲಿ. ಹಾಗಾಗಿ ನವೆಂಬರ್ ಇಂದ ಮೇ ತಿಂಗಳು ತನಕ ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಕುದುರೆ ಅಬ್ಬಿ ನೋಡಕ್ಕೆ ಒಳ್ಳೆ ಟೈಮು ಅಂತ ಹೇಳ್ಬೋದು ಗೆಳೆಯರೇ. ಭದ್ರಾ ನದಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಇರುವ ಕುದುರೆಮುಖ ಪರ್ವತದ ಗಂಗಾಮೂಲ ಎಂಬ ಸ್ಥಳದಲ್ಲಿ ಹುಟ್ಟುತ್ತೆ. ತುಂಗಾ ಮತ್ತು ಭದ್ರಾ ಈ 2 ನದಿಗಳು ಗಂಗಾಮೂಲದಲ್ಲಿ ಅವಳಿ ನದಿಗಳಾಗಿ ಹುಟ್ಟುತ್ತೆ. ಗಂಗಾಮೂಲದಲ್ಲಿ ಒಳಗಡೆ ಒಂದು ಕಲ್ಬಂಡೆ ಇದೆ. ಆ ಕಲ್ಬಂಡೆ ಸಂಧಿಲಿ 2 ಬೇರೆ ಬೇರೆ ನೀರಿನ ಹನಿಗಳು ಅಕ್ಕಪಕ್ಕದಲ್ಲಿ ಯಾವಾಗಲೂ ತೀರ್ಥ ರೂಪದಲ್ಲಿ ಜಿನುಕ್ತಾ ಇರುತ್ತೆ. ಈ ನೀರಿನ ಹನಿಗಳೇ ಒಂದು ತುಂಗಾ, ಇನ್ನೊಂದು ಭದ್ರಾ ನದಿಗಳಾಗಿ ಹುಟ್ಟುತ್ತೆ. ತುಂಗಾ ನದಿ ಕುದುರೆಮುಖದಲ್ಲಿ ಹುಟ್ಟಿ ಕುದುರೆಮುಖದಿಂದ ಶೃಂಗೇರಿ, ಹರಿಹರಪುರ, ತೀರ್ಥಹಳ್ಳಿ, ಶಕಟಪುರ ಮೂಲಕ ಶಿವಮೊಗ್ಗಕ್ಕೆ ಹೋಗುತ್ತೆ. ಇಲ್ಲಿಂದ ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಲಿ ಎಂಬಲ್ಲಿ ಭದ್ರಾ ನದಿ ಸೇರುತ್ತೆ. ಭದ್ರಾ ನದಿ ಕುದುರೆಮುಖದಲ್ಲಿ ಹುಟ್ಟಿ ಕುದುರೆಮುಖದಿಂದ ಕಳಸ, ಹೊರನಾಡು, ಬಾಳೆಹೊನ್ನೂರು, ಭದ್ರಾ ಅಭಯಾರಣ್ಯ, ನರಸಿಂಹರಾಜಪುರ, ಭದ್ರಾವತಿಯ ಮೂಲಕ ಸಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಲಿ ಎಂಬ ಸ್ಥಳದಲ್ಲಿ ತುಂಗಾ ನದಿನ ಸೇರುತ್ತೆ. ಈ ಕೂಡಲಿ ಜಾಗದಲ್ಲಿ ತುಂಗಾ ಮತ್ತು ಭದ್ರಾ 2 ನದಿಗಳು ಸಂಗಮ ಆಗಿ ಇಲ್ಲಿಂದ ಮುಂದಕ್ಕೆ ತುಂಗಭದ್ರಾ ನದಿಯಾಗಿ ಹರಿದು ಹೊನ್ನಾಳಿ, ಹರಿಹರ, ಹೊಸಪೇಟೆ, ಹಂಪೆ, ಗಂಗಾವತಿ, ಕಂಪ್ಲಿ, ಮಂತ್ರಾಲಯ ಈ ಊರುಗಳ ಮೂಲಕ ಹರಿದು ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಕೃಷ್ಣಾ ನದಿ ಸೇರುತ್ತೆ. ಕುದುರೆ ಅಬ್ಬಿ ಫಾಲ್ಸ್ ಅಲ್ಲಿ ಹಲವಾರು ಕನ್ನಡ ಚಿತ್ರಗಳು ಶೂಟಿಂಗ್ ಆಗಿದೆ. ಅನೇಕ ಧಾರಾವಾಹಿಗಳು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ರವಿಚಂದ್ರನ್ ಅಭಿನಯದ ರಣಧೀರ ಸಿನಿಮಾ ಈ ಕುದುರೆ ಅಬ್ಬಿ ಜಾಗದಲ್ಲೇ ಶೂಟಿಂಗ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ಅಭಿನಯದ ಹಲವಾರು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ. ಸ್ನೇಹಿತರೆ, ಕುದುರೆ ಅಬ್ಬಿ ಫಾಲ್ಸ್ ಚಿಕ್ಕಮಗಳೂರಿಂದ 48 ಕಿಲೋಮೀಟರ್ ದೂರ ಇದೆ. ವಂದನೆಗಳು ಸ್ನೇಹಿತರೆ.